ನಮಸ್ಕಾರಗಳು ಎಲ್ಲರಿಗೂ ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಏನಾಯ್ತು ಗುರು ಮ್ಯಾಚ್ RCB ವರ್ಸಸ್ MI ಏನಾಯ್ತು ಅಂತ ಹೇಳ್ತೀನಿ, ಮ್ಯಾಚ್ ಹೇಗಿತ್ತು ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋನ ನೋಡಿ. ಅದಕ್ಕೂ ಮುಂಚೆ ನೀವ್ಯಾರಾದ್ರೂ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಾರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡುವ ಮೂಲಕ ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿನ್ನೆ ಮ್ಯಾಚ್ ಸಖತ್ತಾಗೆ ಇತ್ತು ಗುರು. RCB ವರ್ಸಸ್ MI ಫೈನಲ್ ಆಗಿ ಸ್ಯಾಟಿಸ್ಫೈ ಕೂಡ ಆಯ್ತು ನಂಗಂತೂ ಮ್ಯಾಚ್. ಯಾಕೆಂತ ಹೇಳಿದ್ರೆ ತುಂಬಾ ಖುಷಿ ಪಡೋ ವಿಷಯ ಅಂತೂ ಅಲ್ಲ, ಯಾಕೆಂತ ಹೇಳಿದ್ರೆ ಪರವಾಗಿಲ್ಲ RCB ಗೆದ್ದಿದೆ ಮುಂಬೈ ವಿರುದ್ಧ. ಬಟ್ ಚೆನ್ನೈ ಟೀಮ್ ಮೇಲೆ ಗೆದ್ದಾಗ ನಾವು ಖುಷಿ ಪಡ್ತೀವಲ್ವಾ, ಆ ಖುಷಿನೇ ಬೇರೆ. ಬಟ್ ನಿನ್ನೆ ಫ್ರೆಂಡ್ಲಿ ಟೀಮ್ ನಮಗೆ ಮುಂಬೈ, ಸೊ ಹಾಗಾಗಿ ನಿನ್ನೆ ಮುಂಬೈ ಟೀಮ್ ಗೆದ್ದಿದ್ರು ಕೂಡ ಖುಷಿ ಇರ್ತಾ ಇತ್ತು, RCB ಗೆದ್ರು ಕೂಡ ಖುಷಿ ಇರ್ತಾ ಇತ್ತು, ಆ ರೀತಿ ಆಗಿತ್ತು. ಬಟ್ ಫಸ್ಟ್ ಪ್ರಿಫರೆನ್ಸ್ ಅಂತ ಬಂದಾಗ ನಮ್ಮ RCB ಗೆನೆ ಗೆಲ್ಲೇಬೇಕು ಅನ್ನೋ ತರ ಅನ್ಕೊಂಡಿದ್ವಿ. ಬಟ್ ಗೆಲ್ತು ಕೂಡ ಮುಂಬೈ ವಿರುದ್ಧ. ಸೊ ಮ್ಯಾಚ್ ನ ವಿಷಯಕ್ಕೆ ಬರೋಣ. ಈಗ ಮ್ಯಾಚ್ ನ ವಿಷಯಕ್ಕೆ ಬಂದ್ರೆ ಮೊದಲನೇದಾಗಿ ಮ್ಯಾಚ್ ಆಗಿದ್ದು ಎಲ್ಲಿ ಅಂತ ಹೇಳಿದ್ರೆ ಮುಂಬೈನ ವಾಂಖೆಡೆ ಸ್ಟೇಡಿಯಂ ನಲ್ಲಿ. ಅಂಡ್ ಅಲ್ಲೂ ಕೂಡ ನಮ್ಮ RCB ಟಾಸ್ ನ ಸೋತು ಗುರು. ಅಂಡ್ ಫೈನಲ್ ಆಗಿ ಟಾಸ್ ನ ಗೆದ್ದಂತಹ ಮುಂಬೈ ಇಂಡಿಯನ್ಸ್ ಅವರು ಫೀಲ್ಡಿಂಗ್ ಕೂಡ ಆಯ್ಕೆ ಮಾಡ್ಕೊಳ್ತಾರೆ. ನಾನ್ ಅನ್ಕೊಂಡಿದ್ದೆ ಏನಂತ ಹೇಳಿದ್ರೆ ಬ್ಯಾಟಿಂಗ್ ಎಲ್ಲರೂ RCB ಎಲ್ಲರೂ ಟಾಸ್ ಗೆದ್ರೆ ಬ್ಯಾಟಿಂಗ್ ತಗೋಬೇಕಿತ್ತು ಅಂತ ಅನಿಸ್ತು. ಬಟ್ ಟಾಸ್ ನ ಗೆದ್ದಂತಹ ಮುಂಬೈ RCB ಗೆ ಬ್ಯಾಟಿಂಗ್ ನ ಅವರೇ ಈಸಿಯಾಗಿ ಬಿಟ್ಕೊಟ್ರು. ಅಂಡ್ ಬ್ಯಾಟಿಂಗ್ ನ ವಿಷಯಕ್ಕೆ ಬಂದ್ರೆ RCB ದು ಅದಕ್ಕೂ ಮುಂಚೆ ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ಗುರು, ನಿನ್ನೆ ಕಿಂಗ್ ಕೊಹ್ಲಿ ಅವರು ಎಂಟ್ರಿ ಕೊಟ್ಟಾಗ ಫ್ಯಾನ್ಸ್ ಕೂಗಾಡೋ ರೇಂಜ್ ಯಾವ ತರ ಇತ್ತು ಅಂತ ಹೇಳಿದ್ರೆ ನಂಗೊಂದು ಸೆಕೆಂಡ್ ತುಂಬಾ ಶಾಕ್ ಕೂಡ ಆಯ್ತು. ಯಾಕೆ ಅಂತ ಹೇಳಿದ್ರೆ ಅದು ಮುಂಬೈನ ವಾಂಖೆಡೆ ಸ್ಟೇಡಿಯಂ ಅಥವಾ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ಬಿಟ್ಟು ಎಷ್ಟು ಸೌಂಡ್ ಇತ್ತು ಅಂದ್ರೆ ಗುರು, 138 dB ಎಷ್ಟು ಸೌಂಡ್ ಇತ್ತು ಗುರು ಅಲ್ಲಿ. ಸಖತ್ತಾಗಿತ್ತು. ಫ್ಯಾನ್ ಕ್ರೇಜ್ ಅಂತೂ ಕೊಹ್ಲಿ ಕಮ್ಮಿ ಅಂತೂ ಇಲ್ಲ, ಅದಕ್ಕೆ ಹೇಳುದು ಕ್ರೇಜ್ ಕಾ ಬಾಪ ಅಂತ ನಮ್ಮ ಕಿಂಗ್ ಕೊಹ್ಲಿ ಅವ್ರನ್ನ. ಸೊ ನೆಕ್ಸ್ಟ್ ಬ್ಯಾಟಿಂಗ್ ನ ವಿಷಯಕ್ಕೆ ಬಂದ್ರೆ ಟಾಸ್ ನ ಸೋತು ನಮ್ಮ RCB ಬ್ಯಾಟಿಂಗ್ ಕೂಡ ಬರ್ತಾರೆ. ಅದರಲ್ಲಿ ಗುಡ್ ಓಪನಿಂಗ್ ಅಂತ ಹೇಳ್ಬೋದು. ಫಿಲ್ ಸಾಲ್ಟ್ ಅವರು ಲಾಸ್ಟ್ ಮ್ಯಾಚ್ ಔಟ್ ಕೂಡ ಆಗಿದ್ರು RR ಮೇಲೆ, ಅದು ಕೂಡ ಡಕ್ ಔಟ್, ಫಸ್ಟ್ ನೇ ಬಾಲೇ ಔಟ್ ಆಗಿದ್ರು. ಸೊ ಈ ಮ್ಯಾಚ್ ಅಲ್ಲಿ ಅದರ ರಿವೆಂಜ್ ಅಂತ ಹೇಳ್ಬೋದು ಮುಂಬೈ ಮೇಲೆ. ಬಟ್ ನಿನ್ನೆ 36 ಬಾಲ್ಗಳಲ್ಲಿ 78 ರನ್ ಗುರು, ಒಡಿ ಬಡಿ ಆಟ ಅಂತ ಹೇಳ್ಬೋದು. ಇದರಲ್ಲಿ 6 ಸಿಕ್ಸಸ್ ಅಂಡ್ 6 4 ಕೂಡ ಇದ್ವು. ಸೆಕೆಂಡ್ ಆಗಿ ನಮ್ಮ ಕಿಂಗ್ ಕೊಹ್ಲಿ ವಿಷಯಕ್ಕೆ ಬಂದ್ರೆ ಕೊಹ್ಲಿ ಅವರು ನಿನ್ನೆ ಅವ್ರು ಆಡೋದು ನೋಡಿದ್ರೆ ಜಾಸ್ತಿ ರನ್ ಹೊಡಿತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, 50 ಹೊಡೆದ್ರು, ಅದು ಕೂಡ 38 ಬಾಲ್ಗಳಲ್ಲಿ. ಇದರಲ್ಲಿ 5 4ಗಳಿದ್ವು, ಒಂದೇ ಒಂದು 6 ಕೂಡ ಇತ್ತು ಗುರು. ಮೂರನೇದಾಗಿ ನಮ್ಮ ನಾಯಕ ರಜತ್ ಪಟಿದಾರ್ ಅವರು ಕೂಡ ನಾಯಕನ ಆಟನ ನೆನ್ನೆ ಸಕ್ಕದಾಗ ಕೂಡ ಆಡಿದ್ರು. ಅವರು ಕೂಡ ಕೇವಲ 20 ಬಾಲ್ಗಳಲ್ಲಿ 50 ಕೂಡ ಕಂಪ್ಲೀಟ್ ಮಾಡಿದ್ರು, ಅಂದ್ರೆ 53 ರನ್ಗಳನ್ನ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ರು ಟೀಮ್ಗೆ. ಇದರಲ್ಲಿ ಇವ್ರದ್ದು 4 4ಗಳು ಅಂಡ್ 5 6 ಕೂಡ ಇತ್ತು ಗುರು ಪಟಿದಾರ್ ಅವ್ರದ್ದು. ನೆಕ್ಸ್ಟ್ ಬ್ಯಾಟಿಂಗ್ ನ ವಿಷಯಕ್ಕೆ ಬಂದ್ರೆ ಟೀಮ್ ಡೇವಿಡ್ ಅವರು, ಈ ಮನುಷ್ಯ ಅಂತೂ ಪ್ರತಿ ಮ್ಯಾಚ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರ್ತಾರೆ ಸ್ಕೋರ್ಗಳನ್ನ. ಕೇವಲ 16 ಬಾಲ್ಗಳಲ್ಲಿ 34 ರನ್ ಗುರು, ಹೊಡಿ ಬಡಿ ಆಟ ಆಡಿ ಸಖತ್ತಾಗಿ ಆಡಿದ್ರು. ಇವ್ರದ್ದು 2 4 ಅಂಡ್ 3 6 ಕೂಡ ಇದ್ವು. ನೆಕ್ಸ್ಟ್ ಜಿತೇಶ್ ಶರ್ಮಾ ಕೀಪರ್, ಇವ್ರದ್ದು ನಿನ್ನೆ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರಲಿಲ್ಲ ಗುರು. ಯಾಕೆ ಅಂತ ಹೇಳಿದ್ರೆ 10 ಬಾಲ್ಗಳಲ್ಲಿ ಕೇವಲ 9 ರನ್ ಹೊಡೆದ್ರು ಅಷ್ಟೇನೆ, ಅದ್ರಲ್ಲಿ ಒಂದು 4 ಕೂಡ ಇತ್ತು ಇವ್ರದ್ದು. ನೆಕ್ಸ್ಟ್ ಕೆರೆಬಿಯನ್ ಹುಡುಗ ಅಂತ ಹೇಳ್ಬೋದು ಗುರು, ರೊಮಾರಿಯೋ ಶಫರ್ಡ್. ಇವ್ರು ಬಂದ್ರೆ ಚೆನ್ನೈ ಟೀಮ್ ಅಂತ ನಡಗುತ್ತೆ ಈಗಲೂ ಕೂಡ. ಸೊ ಹಾಗಾಗಿ ಇವ್ರಿಗೆ ನಿನ್ನೆ ಬ್ಯಾಟಿಂಗ್ ಆಡ್ಲಿಕ್ಕೆ ಅಷ್ಟು ಸಿಗ್ಲಿಲ್ಲ, ಬರೀ 2 ಬಾಲ್ಗಳಲ್ಲಿ 2 ರನ್ ಮಾತ್ರ ಹೊಡೆದ್ರು ಗುರು. ಅಂಡ್ ಇನ್ನ ನಮ್ಮ RCB ಯ ಪಾರ್ಟ್ನರ್ಶಿಪ್ ನ ವಿಷಯಕ್ಕೆ ಬಂದ್ರೆ ಸಾಲ್ಟ್ ಅಂಡ್ ನಮ್ಮ ಕಿಂಗ್ ಕೊಹ್ಲಿ ಅವರು ಬರೀ 65 ಬಾಲ್ಗಳಲ್ಲಿ 120 ರನ್ ಗುರು. ಇಬ್ರು ಕೂಡ ಒಡಿ ಬಡಿ ಆಟನೇ ಆಡಿದ್ರು. ಅಂಡ್ ಇದರಲ್ಲಿ ಸಾಲ್ಟ್ ಮೊದಲು ಔಟ್ ಆಗ್ತಾರೆ. ಸಾಲ್ಟ್ ಔಟ್ ಆದಾಗ ಟೀಮ್ ನ ಸ್ಕೋರ್ ಬಂದ್ಬಿಟ್ಟು 120 ಇತ್ತು ಗುರು. ಅಂಡ್ ಸೆಕೆಂಡ್ ಪಾರ್ಟ್ನರ್ಶಿಪ್ ನ ವಿಷಯಕ್ಕೆ ಬಂದ್ರೆ ರಜತ್ ಪಟಿದಾರ್ ಅಂಡ್ ನಮ್ಮ ಕಿಂಗ್ ಕೊಹ್ಲಿ ಅವರು 23 ರನ್ ಬಾಲ್ಗಳಲ್ಲಿ 65 ರನ್ ಹೊಡೆದ್ರು ಇಬ್ರು ಸೇರ್ಬಿಟ್ಟು. ಸೊ ಇದರಲ್ಲಿ ಕೊಹ್ಲಿ ಅವರು ಮೊದಲು ಔಟ್ ಆಗ್ತಾರೆ ಔಟ್ ಆದ್ಮೇಲೆ. ಸೊ ಕೊಹ್ಲಿ ಔಟ್ ಆದಾಗ RCB ಸ್ಕೋರ್ ಬಂದ್ಬಿಟ್ಟು 185 ಇತ್ತು ಗುರು. ಓವರ್ ಬಂದ್ಬಿಟ್ಟು 14.4ನೇ ಬಾಲ್ ಕೊಹ್ಲಿ ಔಟ್ ಆದಾಗ. ಸೊ ನೆಕ್ಸ್ಟ್ ಪಾರ್ಟ್ನರ್ಶಿಪ್ ನ ವಿಷಯಕ್ಕೆ ಬಂದ್ರೆ ಪಟಿದಾರ್ ಅಂಡ್ ಟೀಮ್ ಡೇವಿಡ್ ಅವರು ಅಷ್ಟು ಕೂಡ ಪಾರ್ಟ್ನರ್ಶಿಪ್ ಬರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೊಹ್ಲಿ ಔಟ್ ಆದಾಗ ಬ್ಯಾಕ್ ಟು ಬ್ಯಾಕ್ ಪಟಿದಾರ್ ಕೂಡ ಔಟ್ ಆಗ್ತಾರೆ. ಬರೀ 8 ಬಾಲಲ್ಲಿ 9 ರನ್ ಮಾತ್ರ ಬಂತು ಗುರು. ಅಂಡ್ ನೆಕ್ಸ್ಟ್ ಪಾರ್ಟ್ನರ್ಶಿಪ್ ನ ವಿಷಯಕ್ಕೆ ಬಂದ್ರೆ ಜಿತೇಶ್ ಶರ್ಮಾ ಅಂಡ್ ಟೀಮ್ ಡೇವಿಡ್ ಅವರು, ಇವ್ರದ್ದು ಬಂದ್ಬಿಟ್ಟು 20 ಬಾಲ್ಗಳಲ್ಲಿ 37 ರನ್. ಸೊ ಇವರಿಬ್ರು ವಿಷಯಕ್ಕೆ ಬಂದ್ರೆ ಟೀಮ್ ಡೇವಿಡ್ ಅವರು ಆಡಿದ್ರು ಚೆನ್ನಾಗಿ. ಅದ್ರ ಮುಂಚೆ ನಾನು ನಿಮ್ಗೆ ಹೇಳಿದೆ ಜಿತೇಶ್ ಶರ್ಮಾ ಅವರ ಸ್ಕೋರ್ ಕೂಡ 10 ಬಾಲ್ಗಳಲ್ಲಿ ಕೇವಲ 9 ರನ್ ಮಾತ್ರ. ಹಂಗಾಗಿ ಇವ್ರದ್ದು ಅಷ್ಟು ಕಾಂಟ್ರಿಬ್ಯೂಷನ್ ಬರಲಿಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ. ಟೀಮ್ ಡೇವಿಡ್ ಅವರು ಕೂಡ ಸಖತ್ತಾಗಿ ಆಡಿದ್ರು. ಅಂಡ್ ನೆಕ್ಸ್ಟ್ ಪಾರ್ಟ್ನರ್ಶಿಪ್ ನ ವಿಷಯಕ್ಕೆ ಬಂದ್ರೆ ರೊಮಾರಿಯೋ ಶಫರ್ಡ್ ಅಂಡ್ ಟೀಮ್ ಡೇವಿಡ್ ಅವರು, ಇವ್ರದ್ದು ಬಂದ್ಬಿಟ್ಟು 4 ಬಾಲ್ 9 ರನ್ ಪಾರ್ಟ್ನರ್ಶಿಪ್. ಬಟ್ ಚೆನ್ನಾಗಿ ಆಡಿದ್ರು. ಫೈನಲ್ ಆಗಿ RCB 4 ವಿಕೆಟ್ ನ ಕಳ್ಕೊಳ್ಳೋ ಜೊತೆಗೆ 240 ರನ್ ಹೊಡಿತು ಗುರು. ಅಂಡ್ ಮುಂಬೈ ಟೀಮ್ಗೆ 241 ರನ್ಗಳನ್ನ ಟಾರ್ಗೆಟ್ ಆಗಿ ಕೂಡ ನೀಡಿತು. ಅಂಡ್ ಇದನ್ನು ಟಾರ್ಗೆಟ್ ನಾವು ಚೇಸ್ ಮಾಡ್ತೀವಿ ಗುರು ಅಂತ ಮುಂಬೈ ಬಂದೇ ಬಿಡ್ತು. ನಾವೇನ್ ಕಮ್ಮಿ ಇಲ್ಲ ಗುರು, ಚೇಸ್ ಮಾಡಿ ಹೊಡ್ತಾ ಹೊಡಿತೀವಿ, ವಿನ್ ಆಗ್ತೀವಿ ಅನ್ನೋ ತರ ಬಂತು. ಬಟ್ ಅವರಿಗೆ ಗುಡ್ ಓಪನಿಂಗ್ ಕೂಡ ಸಿಕ್ತು ಗುರು. ಇನ್ನು ಮುಂಬೈನ ಬ್ಯಾಟಿಂಗ್ ನ ವಿಷಯಕ್ಕೆ ಬಂದ್ರೆ ಮೊದಲನೇದಾಗಿ ಬಂದ ರಿಕೆಲ್ಟನ್ ಏನಿದ್ದಾರೆ
ಅವರು 22 ಬಾಲ್ಗಳಲ್ಲಿ 37 ರನ್ ಗುರು. ಹೊಡಿಬಡಿ ಆಟ ಅಂತ ಹೇಳ್ಬೋದು ಇವ್ರದ್ದು ಕೂಡ ಮುಂಬೈ ಟೀಮ್ ಕಡೆಯಿಂದ. ಕೇವಲ 22 ರನ್ ಅಲ್ಲಿ 37 ರನ್. ಇದರಲ್ಲಿ ಅವ್ರದ್ದು 3 4 ಅಂಡ್ 4 6 ಕೂಡ ಇತ್ತು. ಸೆಕೆಂಡ್ನದಾಗಿ ನಮ್ಮ ಹಿಟ್ ಮ್ಯಾನ್ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಆಡ್ತಾ ಇದ್ರು, ಬಟ್ ಸ್ವಲ್ಪ ಇಂಜುರಿ ಆಯ್ತು. ಸೊ ಹಾಗಾಗಿ ಬೇರೆಯವರಿಗೆ ಡಿಕ್ಲೇರ್ ಕೊಟ್ಬಿಟ್ಟು, ಇಲ್ಲಿ ನೀವು ತಪ್ಪಿಲ್ಕೊಬಿಡಿ, ಔಟ್ ಆಗಿಲ್ಲ ಅವ್ರನ್ನ ರೋಹಿತ್ ಶರ್ಮಾ ಅವರು, ಡಿಕ್ಲೇರ್ ಕೊಟ್ಬಿಟ್ಟು ಹೋಗ್ತಾರೆ ಪೆವಿಲಿಯನ್ ಕಡೆಗೆ. ಇದರಲ್ಲಿ ಇವ್ರದ್ದು 13 ಬಾಲ್ಗಳಲ್ಲಿ 19 ಸ್ಕೋರ್ ಕೂಡ ಆಗಿತ್ತು. ಅದರಲ್ಲಿ 2 4 1 6 ಕೂಡ ಬಂದಿತ್ತು ಗುರು. ನೆಕ್ಸ್ಟ್ ಬ್ಯಾಟಿನ ವಿಷಯಕ್ಕೆ ಬಂದ್ರೆ ಮುಂಬೈ ಕಡೆ ಸೂರ್ಯಕುಮಾರ್ ಯಾದವ್ ಇವರು ಅಷ್ಟೇ ಗುರು. 22 ಬಾಲಲ್ಲಿ 33 ರನ್ಗಳನ್ನ ಹೊಡಿತಾರೆ. ಅದರಲ್ಲಿ 5 4 6 ಬಂದಿರಲಿಲ್ಲ ಅವ್ರ ಬ್ಯಾಟಿಂಗ್ ಅಲ್ಲಿ. ಸೊ ನೆಕ್ಸ್ಟ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಏನಿದ್ದಾರೆ ಗುರು, ನಮ್ಮ ಕಡೆ ರಜತ್ ಪಟಿದಾರ್ ಯಾವ ರೀತಿ ಆಡಿದ್ರು ಕ್ಯಾಪ್ಟನ್ ಆಗ್ಬಿಟ್ಟು, ಸೊ ಮುಂಬೈ ಕಡೆ ಹಾರ್ದಿಕ್ ಪಾಂಡ್ಯ ಕೂಡ ಅದೇ ತರ ಆಡಿದ್ರು. ಸೊ ಇವ್ರದ್ದು ಬಂದ್ಬಿಟ್ಟು 22 ಬಾಲ್ಗಳಲ್ಲಿ 40 ರನ್ 40 ರನ್ಗಳ ಚರ್ಚ್ ಬಿಸಾಕ್ಬಿಟ್ರು. ಅಂಡ್ ಇದರಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರದ್ದು 6 4 ಒಂದೇ ಒಂದು ಸಿಂಗಲ್ 6 ಕೂಡ ಇತ್ತು. ನೆಕ್ಸ್ಟ್ ಬ್ಯಾಟಿಂಗ್ ವಿಷಯಕ್ಕೆ ಬಂದ್ರೆ ರುದರ್ಫಾರ್ಡ್ ಗುರು, ಏನ್ ಗುರು ಈ ಮನುಷ್ಯ RCB ಅವರಿಗೆಲ್ಲ ಬಾಯಿಗೆ ಬರ್ಸ್ಬಿಟ್ಟಿದ್ರು. ಫೈನಲ್ ತನಕ ಇದ್ದು ಇನ್ನೇನು ಮುಂಬೈ ಗೆಲ್ಲೋ ತರ ಮಾಡ್ಬಿಟ್ಟಿದ್ರು, ಬಟ್ ಅವ್ರಿಗೆ ಇನ್ನೊಂದು ಓವರ್ ಕೂಡ ಹೆಚ್ಚಿದ್ ಬಿಟ್ಟಿದ್ರೆ ಪಕ್ಕ ಮುಂಬೈ ಜನ ಗೆಲ್ಲೋ ಮ್ಯಾಚ್ ಆ ರೀತಿ ಆಡಿದ್ರು ಗುರು. ಏನ್ ಗುರು 17 ಓವರ್ ಆದ್ಮೇಲೆ ವೈಡ್ ನೋ ಬಾಲ್, ಯಪ್ಪ ಔಟ್ ಆಗಿದ್ರು, ಬಟ್ ಅದು ನೋ ಬಾಲ್ ಆಗಿತ್ತು. ಹಾಗಾಗಿ ಮತ್ತೆ ಕೂಡ ಬಂದ್ರು, ಬಟ್ ಸಖತ್ತಾಗೆ ಬ್ಯಾಟಿಂಗ್ ಕೂಡ ಮಾಡಿದ್ರು ಮುಂಬೈ ಕಡೆಯವರು ರುದರ್ಫಾರ್ಡ್ ಅವರು, ಬಟ್ ಸಖತ್ತಾಗಿತ್ತು ಮ್ಯಾಚು. ಫೈನಲ್ ಆಗಿ ರುದರ್ಫಾರ್ಡ್ ಅವರು 31 ಬಾಲ್ಗಳಲ್ಲಿ 71 ರನ್ ಗುರು. ಇದರಲ್ಲಿ ಅವ್ರದ್ದು 9 6 ಅಷ್ಟೇ, 9 6 ಕೂಡ ಇತ್ತು, ಒಂದೇ ಒಂದು 4. ಈ ಮನುಷ್ಯ ನೋಡಿ ಇಲ್ಲಿ ಬರೀ 6 ಅಲ್ಲೇ ಅವ್ರು 50 ಹೊಡೆದ್ಬಿಟ್ಟಿದ್ದಾರೆ ಅಷ್ಟೇ 6 ಅಲ್ಲೇನೆ. ಸೊ ಹಾಗಾಗಿ ನೆಕ್ಸ್ಟ್ ಮುಂಬೈ ಕಡೆ ಬ್ಯಾಟಿಂಗ್ ನ ತಗೊಂಡ್ರೆ ನಮ್ಮಂದಿರು ಇವ್ರದ್ದು ಅಷ್ಟೇ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಮುಂಬೈ ಕಡೆಗೆ. 2 ಬಾಲಲ್ಲಿ ಕೇವಲ ಒಂದೇ ಒಂದು ರನ್ಗಳನ್ನ ಹೊಡೆದ್ಬಿಟ್ಟು ಪೆವಿಲಿಯನ್ ಕಡೆ ಹೋಗ್ಬಿಟ್ಟು ಔಟ್ ಆಗಿ. ನೆಕ್ಸ್ಟ್ ಮಿಚೆಲ್ ಸ್ಯಾಟ್ನರ್ ಗುರು, ನಾನು ಇವ್ರು ಬರ್ತಾರಂತ ಅನ್ಕೊಂಡಿಲ್ಲ, ಸುಮ್ಮನೆ ಕೂತ್ಕೊಬಿಟ್ಟಿದ್ರು ಯಾವಾಗ ಇವರು ರುದರ್ಫಾರ್ಡ್ ಅವ್ರು ಆಡ್ಬೇಕಾದ್ರೆ. ಬಟ್ ಯಾವಾಗ ನಮ್ಮಂದಿರ ಔಟ್ ಆದ್ರು, ಬಟ್ ಬಂದ್ಬಿಟ್ರು ಬ್ಯಾಟಿಂಗ್ಗೆ. ಇವ್ರದ್ದು ಅಷ್ಟೇ ಗುರು 6 ಬಾಲಲ್ಲಿ 8 ರನ್. ಯಾಕೆಂದ್ರೆ ಇವ್ರು ಜಾಸ್ತಿ ಇದು ಮಾಡ್ತಿರ್ಲಿಲ್ಲ, ಅಂದ್ರೆ ಸ್ಟ್ರೈಕ್ ಸಿಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಸ್ಟ್ರೈಕ್ ಬಂದ್ಬಿಟ್ಟು ರುದರ್ಫಾರ್ಡ್ ಅವ್ರಿಗೆ ಜಾಸ್ತಿ ಸಿಗ್ತಾ ಇತ್ತು ಗುರು. ಹಾಗಾಗಿ ಇವ್ರು ಬಂದ್ಬಿಟ್ಟು 8 ಬಾಲಲ್ಲಿ 6 ರನ್ ಮಾತ್ರ, ಅದರಲ್ಲಿ ಒಂದೇ ಒಂದು 4 ಕೂಡ ಹೊಡೆದ್ರು. ಫೈನಲ್ ಆಗಿ ಮುಂಬೈ ಇಂಡಿಯನ್ಸ್ ಅವರು 222 3-2ಗೆ 5 ವಿಕೆಟ್ ನ ಕಳ್ಕೊಳ್ಳೋ ಜೊತೆಗೆ RCB ವಿರುದ್ಧ ಸೋತ್ರು ಕೂಡ. ಫೈನಲ್ ಆಗಿ ನಮ್ಮ RCB ಅವರು ಏನಿದ್ದಾರೆ ಗುರು 18 ರನ್ಗಳಿಂದ ಗೆದ್ದಿದ್ದಾರೆ. ಅದು ಕೂಡ ಎಷ್ಟಡಿ ರನ್ 18. ಇದು ಯಾರ ಜರ್ಸಿ ನಂಬರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾನು ಕೂಡ ಇಲ್ಲಿ ಹೇಳ್ತಿದ್ದೀನಿ, ನಮ್ಮ 18 ನಂಬರ್ ಯಾರ್ದು ಅಂತ ಹೇಳಿದ್ರೆ ನಮ್ಮ ಕಿಂಗ್ ಕೊಹ್ಲಿ ಜರ್ಸಿ ನಂಬರ್ ಗುರು. ಕಿಂಗ್ ಕೊಹ್ಲಿ ಫಾರ್ ಎ ರೀಸನ್ ಅಂತಾನೆ ಹೇಳ್ಬೋದು. ಸೊ ಫೈನಲ್ ಆಗಿ ನಮ್ಮ RCB ಅವರು ಮುಂಬೈ ವಿರುದ್ಧ 18 ರನ್ಗಳ ಅಂತರದಲ್ಲಿ ವಿನ್ ಕೂಡ ಆಗಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಅಂಡ್ ಇನ್ನು ನನ್ನ ಪೇಜ್ಗೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಗುರು. ಸಿಗುವ ಮುಂದಿನ ಒಳ್ಳೆ ಕಾಂಟೆಂಟ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್.